ನಾಳೆ ಅಂತ್ಯಕ್ರಿಯೆ ನೆರವೇರಿತು. ಆರ್ಥಿಕ ತಜ್ಞ ಉತ್ತಮ ನಾಯಕನನ್ನ ದೇಶ ಕಳೆದುಕೊಂಡಿದೆ. ಮನಮೋಹನ್ ಸಿಂಗ್ ಕೆಲಸಗಳನ್ನ ಪ್ರಧಾನಿ ಮೋದಿ ಹಾಡಿ ಹೊಗಳಿದ್ದಾರೆ. ರಾಜ್ಯಸಭಾ ಕಲಾಪಕ್ಕೆ ವೀಲ್ ಚೇರ್ನಲ್ಲೇ ಆಗಮಿಸ್ತಾ ಇದ್ರು. ಒಬ್ಬ ಉತ್ತಮ ನಾಯಕನನ್ನ ಈ ದೇಶ ಕಳ್ಕೊಂಡಿದೆ ಅಂತ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. मनमोहन सिंह प्रधानमंत्री डॉक्टर मनमोहन सिंह जी के निधन ने हम सभी के हृदय को गहरी पीड़ा पहुंचाई है। उनका जाना एक राष्ट्र के रूप में भी हमारे लिए बहुत बड़ी क्षति है। विभाजन के उस दौर में बहुत कुछ खोकर भारत आना और यहाँ जीवन के हर क्षेत्र में उपलब्धियां हासिल करना ये सामान्य बात नहीं है। अभावों और संघर्षों से ऊपर उठकर कैसे ऊंचाइयों को हासिल किया जा सकता है, उनका जीवन ये सीख भावी पीढ़ी को देता रहेगा। एक नेक इंसान के रूप में, एक विद्वान अर्थशास्त्री के रूप में और रिफॉर्म्स के प्रति समर्पित लीडर के रूप में उन्हें हमेशा याद किया जाएगा। एक अर्थशास्त्री के रूप में उन्होंने अलग अलग स्तर पर भारत सरकार में अनेक सेवाएं दी। एक चुनौतीपूर्ण समय में उन्होंने रिजर्व बैंक के गवर्नर की भूमिका निभाई। पूर्व प्रधानमंत्री भारत रत्न श्री पीवी नरसिम्हा राव जी की सरकार के वित्त मंत्री रहते हुए उन्होंने वित्तीय संकट से घिरे देश को एक नई अर्थव्यवस्था के मार्ग पर प्रशस्त किया। प्रधानमंत्री के रूप में देश के विकास में और प्रगति में उनके योगदान को हमेशा याद किया जाएगा। जनता के प्रति, देश के विकास के प्रति उनका जो कमिटमेंट था उसे हमेशा बहुत सम्मान से देखा जाएगा। डॉक्टर मनमोहन सिंह जी का जीवन उनकी ईमानदारी और सादगी का प्रतिबिंब था। वो विलक्षण सांसद थे। उनकी विनम्रता, सौम्यता और उनकी बौद्धिकता उनके संसदीय जीवन की पहचान बनी। मुझे याद है कि इस साल की शुरुआत में जब राज्यसभा में उनका कार्यकाल समाप्त हुआ तब मैंने कहा था कि सांसद के रूप में डॉक्टर साहब की निष्ठा सभी के लिए प्रेरणा जैसी है। सत्र के समय अहम मौकों पर वो व्हील चेयर पर बैठकर आते थे, अपना संसदीय दायित्व निभाते थे। दुनिया के प्रतिष्ठित संस्थानों की शिक्षा लेने और सरकार के अनेक शीर्ष पदों पर रहने के बाद भी वो अपनी सामान्य पृष्ठभूमि के मूल्यों को ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 33 ವರ್ಷಗಳ ಸುದೀರ್ಘ ರಾಜಕೀಯ ಪಯಣ. ಆದರೆ ಒಂದೇ ಒಂದು ಬಾರಿ ಕೂಡ ಚುನಾವಣೆಯಲ್ಲಿ ಗೆದ್ದಿರಲಿಲ್ಲ, ಸ್ಪರ್ಧೆ ಮಾಡಿದ್ರು. ಇದು ಬಹಳ ಅಚ್ಚರಿ ಹುಟ್ಟಿಸುವಂಥದ್ದಿದೆ. ಒಂದು ಬಾರಿ ಮಾತ್ರ ಸ್ಪರ್ಧೆ ಮಾಡಿದ್ರು ಚುನಾವಣಾ ರಾಜಕೀಯಕ್ಕೆ. ಆದರೆ 30,000 ಮತಗಳ ಅಂತರದಲ್ಲಿ ಸೋತಿದ್ರು ಮನಮೋಹನ್ ಸಿಂಗ್. ರಾಜ್ಯಸಭೆಯ ಮೂಲಕ ಪ್ರವೇಶ ಮಾಡಿದ್ದು ಮನಮೋಹನ್ ಸಿಂಗ್ ಅವರು 2 ಬಾರಿ ದೇಶದ ಪ್ರಧಾನಿಯಾಗಿ
ಸಮರ್ಥವಾಗಿ ಆಡಳಿತವನ್ನ ನಡೆಸಿದಂತಹ ಕೀರ್ತಿ ಸಿಂಗ್ ಅವರಿಗೆ ಸಲ್ಲುತ್ತೆ. ಪ್ರಧಾನಿಗಳನ್ನು ಕಳ್ಕೊಂಡಿದ್ದೇವೆ. ಡಾಕ್ಟರ್ ಮನಮೋಹನ್ ಸಿಂಗ್ರನ್ನು. ಅವರೊಬ್ಬರು ಆರ್ಥಿಕ ತಜ್ಞರಾಗಿ ಮುಂಚೆ ಕೆಲಸ ಮಾಡಿದವರು. ಅವ್ರನ್ನ ನಡೆಸಿರೋ ಅವ್ರು ಗುರುತಿಸಿ ಫೈನಾನ್ಷಿಯಲ್ ಮಿನಿಸ್ಟರ್ ಮಾಡೋ ಮೂಲಕ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದು ಯಶಸ್ವಿ ಕೂಡ ಆದೀವಿ. ಅದಾದ ನಂತರ ಅವ್ರಿಗೆ ಪ್ರಧಾನಮಂತ್ರಿ ಭಾಗ್ಯ ಬಂತು. ಆ ಸಂದರ್ಭ ಕೂಡ ಭಾಳಷ್ಟು ಏನು ನಮ್ಮ ಆರ್ಥಿಕತೆ ಕೆಳಗೆ ಇಳಿತಾ ಕುಸಿತಾ ಇತ್ತು. ಅದನ್ನು ವಿಶ್ವದಲ್ಲೇ ಮತ್ತೆ ಮೇಲ್ ತರುವಂಥ ಪ್ರಯತ್ನ ಮಾಡಿದರು. ಹೀಗಾಗಿ ಅವರಿಗೆಲ್ಲ ಭಾರತದಲ್ಲಿ ಮತ್ತು ವಿಶ್ವದಲ್ಲಿ ಕೂಡ ಅವ್ರಿಗೆ ಭಾಳಷ್ಟು ಗೌರವ ಇದೆ. ಮತ್ತು ಅವ್ರ ಕಾಲಾವಧಿಯಲ್ಲಿ ಭಾಳಷ್ಟು ಈ ದೇಶಕ್ಕೆ ಆಹಾರ ಭದ್ರತೆ ಇರ್ಬೋದು, RTI ಇರ್ಬೋದು, ನರೇಗಾ ಅಂತ ಕೆಲಸಗಳನ್ನು ಅವ್ರ ಕಾಲದಲ್ಲಿ ಮಾಡೋದು ಭಾಳ ಒಳ್ಳೆಯ ಕೆಲಸ ಆಗಿದೆ. ಇವತ್ತು ಕೂಡ ಅವು BJP ಸರ್ಕಾರ ಕೂಡ ಜಾರಿಯಲ್ಲಿದೆ. ಈಗ ಅವ್ರನ್ನ ಕಳ್ಕೊಂಡಿದ್ದೀವಿ. ಕಾಂಗ್ರೆಸ್ಸಿಗೆ ಖಂಡಿತವಾಗಿ ಭಾಳ ನಷ್ಟ ಆಗಿದೆ. ಸೊ ಅವ್ರು ನಮ್ಮನ್ನು ಬಿಟ್ಟಗಲಿದ್ರು ಕೂಡ ಅವರ ವಿಚಾರ, ಆದರ್ಶ, ಅವ್ರು ಮಾಡಿರುವಂಥ ಕೆಲಸ ಮುಂದೆ ಕೂಡ ಹಾಗೆ ನಮ್ಮ ಮುಂದೆ ಇದ್ದೇ. ಥ್ಯಾಂಕ್ ಯು. ತಾವು ಭೇಟಿಯಾಗಿದ್ರೆ ಸರ್ ಮನಮೋಹನ್ ಸಿಂಗ್? ಇಲ್ಲ, ಯಾವಾಗ ಭೇಟಿಯಾಗುವಂಥ ಅವಕಾಶ ಬಂದಿರಲಿಲ್ಲ. ಆದರೆ ಅವರೆಲ್ಲ ನಮಗೆ ಆದರ್ಶ. ಅವ್ರ ಕಾಲಾವಧಿಯಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸ ಆಗಿದೆ. ಅವರು ಮನಮೋಹನ್ ಸಿಂಗ್ ಅವರು ಇವತ್ತು ದೇಶ ಕಂಡಂಥ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿ. ಇವತ್ತು ಭಾರತ ದೇಶ ನಾವೇನು ಈಗ 5th ಲಾರ್ಜೆಸ್ಟ್ ಎಕಾನಮಿ ಇದ್ದೀವಿ, ಗ್ಲೋಬಲ್ ಪವರ್ ಇದ್ದೀವಿ. ಈ ಕೆಲವೇ ತಿಂಗಳಲ್ಲಿ ನಾವು 3rd ಲಾರ್ಜೆಸ್ಟ್ ಪವರ್ ಆಗಿ 2030ರಲ್ಲಿ ಇವತ್ತು ಎಕಾನಮಿ ಆಗಿ ಇವತ್ತು ಹೊರಗೆ ಬರ್ತೀವಿ. ಇದಕ್ಕೆಲ್ಲವೂ ಕೂಡ ಅವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಹಣಕಾಸಿನ ಸಚಿವರಾಗಿ, ತದನಂತರ ಅವರು 10 ವರ್ಷ ಪ್ರಧಾನಮಂತ್ರಿಯಾಗಿ ಏನು ಜಾಗತೀಕರಣದ ಸಂದರ್ಭದಲ್ಲಿ ಅವರು ಬಲವಾದಂಥ ಒಂದು ಆರ್ಥಿಕ ನೀತಿಯನ್ನು ಕೊಟ್ಟು ಅದನ್ನು ಅನುಷ್ಠಾನ ಮಾಡಿದರು. ಅದಕ್ಕೆ ಇವತ್ತು ದಿವಸ ನಾವು ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಇವತ್ತು ಜಗತ್ತಿನಲ್ಲಿ ಒಂದು ಶ್ರೇಷ್ಠ ಎಕನಾಮಿಕ್ ಪವರ್ ಆಗಲಿಕ್ಕೆ ಇವತ್ತು ದಿವಸ ಸಾಧ್ಯ ಆಗಿದೆ. ಇದೆಲ್ಲವೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಕೊಡುಗೆ. ಅವ್ರನ್ನ ನಾವು ಕೇವಲ ಒಂದು ವಾರ ನಾವು ಮೋರ್ನಿಂಗ್ ಮಾಡಿ ಅವ್ರನ್ನ ಈ ಸಂದರ್ಭದಲ್ಲಿ ಗೌರವಿಸುವಂಥದ್ದಲ್ಲ. ಎಲ್ಲಿವರೆಗೆ ಭವ್ಯವಾದಂಥ ಭಾರತ ಇವತ್ತು ಬಲಿಷ್ಠವಾದಂಥ ರಾಷ್ಟ್ರ ಇದೆ. ಇವತ್ತು 100 ವರ್ಷ 1000 ವರ್ಷ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇವತ್ತು ದಿವಸ ಅವ್ರನ್ನ ಸ್ಮರಣೆ ಮಾಡಿಕೊಳ್ಳುವಂಥ ನಮ್ಮ ಕರ್ತವ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.